ಓಕೆ, ಸೊ ಫ್ರೆಂಡ್ಸ್, ಒನ್ಸ್ ಅಗೇನ್ ನನಗೆ ನನ್ನ ಧ್ಯಾನದ ಅನುಭವಗಳನ್ನು ಹಂಚಿಕೊಳ್ಳಿಕ್ಕೆ ಒಂದು ಪ್ಲಾಟ್ಫಾರ್ಮ್. ಪತ್ರಿ ಸರ್. ಮೇಡಮ್, ಧ್ಯಾನದಲ್ಲಿ ಅನುಭವಗಳು ಏನೇನು ಬರಬಹುದು? ಒಂದು ಧ್ಯಾನಿ ಏನೇನು ಅನುಭವಗಳು ಅನುಭವಿಸ್ತಾರೆ ಸ್ವಲ್ಪ ಎಸ್. ದಯವಿಟ್ಟು ಅದನ್ನೇ ಜೊತೆಗೆ ನಿಮ್ಮ ಧ್ಯಾನಭವನವನ್ನು ಹಂಚ್ಕೋಬೇಕು. ಖಂಡಿತ. ಎಸ್. ಪತ್ರಿ ಸರರ 18 ಸೂತ್ರಗಳಲ್ಲಿ ಇದು 2ನೇ ಸ್ಥಾನವನ್ನು ಪಡೆದಿದೆ ಫ್ರೆಂಡ್ಸ್. ಅಷ್ಟೇ ಇಂಪಾರ್ಟೆಂಟ್. ಯಾವ್ದು ಆನಾಪಾನಸತಿ ಮಾಡುವುದು, ಹಾಗೇನೆ ಧ್ಯಾನದ ಅನುಭವವನ್ನು ಪಡೆಯುವುದು. ಹೀಗಾಗಿ ಈ ಸರ್ ನಮ್ಗೆ ರಂಗನಾಥ್ ಸರ್ ಇದನ್ನ ಫಸ್ಟ್ ಎತ್ಕೊಂಡಿದ್ದು, ಧ್ಯಾನದ ಅನುಭವವನ್ನು ಹಂಚ್ಕೊಳ್ಳೋಣ ಅಂತ. ಪ್ರತಿಯೊಬ್ಬರಿಗೂ ಧ್ಯಾನದಲ್ಲಿ ಅನುಭವ ಆಗುತ್ತೆ. ಆದರೆ ನಮ್ಮ ಎನರ್ಜಿ ಎಷ್ಟಿದೆಯೋ ಅದರ ಅರ್ಥ ಆಗ್ಲಿಕ್ಕೆ ಬೇಕಾಗಿರುವ ಜ್ಞಾನ ನಮ್ಗೆ ಇಲ್ಲ ಅಂದ್ರೆ ನಮ್ಗೆ ಗೊತ್ತಾಗಲ್ಲ. ಧ್ಯಾನ ಅನುಭವ ಅಂದ್ರೆ ಅಲ್ಲಿ ಸಿನಿಮಾ ನೋಡ್ತಾ ಇದ್ದೀವಿ ಅಂತ ಅಲ್ಲ. ನನ್ಗೆ ಅದು ಕಾಣಿಸಿತು, ಇದು ಕಾಣಿಸಿತು, ಅಯ್ಯೋ ನನ್ಗೆ ಕಾಣಿಸ್ಲಿಲ್ಲ ಅಂತ ಅಲ್ಲ. ಧ್ಯಾನದ ಅನುಭವ ಎಷ್ಟೋ ಒಂದು ಸೂಕ್ಷ್ಮ ರೀತಿಯಲ್ಲಿ ಪ್ರತಿಯೊಬ್ಬರಿಗೂ ಆಗುತ್ತೆ. ನಾವು ಅವೇರ್ನೆಸ್ ನಲ್ಲಿ ಇದ್ದರೆ ನಮ್ಗೆ ಅದು ತಿಳಿದು ಬರುತ್ತೆ. ಕೆಲವೊಬ್ಬರಿಗೆ ಶಾರೀರಿಕವಾದ ತೊಂದರೆಗಳಿದ್ದು ಅದರಲ್ಲಿ ಬದಲಾವಣೆ ಕಾಣುವುದು, ಅದು ಸಹ ಧ್ಯಾನದ ಅನುಭವವೇ ಅಲ್ವಾ? ಹಾಗೇನೆ ನಮ್ಮ ಮನೆಯಲ್ಲಿ ವಾತಾವರಣ ಬದಲಾವಣೆ ಆಗುತ್ತೆ, ಯಾಕೆಂದ್ರೆ ನನ್ನ ವಿಚಾರದಲ್ಲಿ ಬದಲಾವಣೆಗಳಾಗಿದೆ. ನಾನು ಮಾಡಬೇಕು, ನಾನು ಈ ತರ ಬದಲಾಗಬೇಕು ಅಂತ ಆಸೆ ಇದ್ದರೂ ಸಹ ಆಗದೆ ಇದ್ದದ್ದು ಒಂದು ವಿಶೇಷ ರೂಪದ ಒಂದು ಶಕ್ತಿಯಿಂದಾಗಿ, ಧ್ಯಾನದ ಶಕ್ತಿಯಿಂದಾಗಿ ನನ್ನಲ್ಲಿ ನಾನು ಬದಲಾವಣೆಗಳು ಮಾಡುವುದು ಸುಲಭವಾಗಿದೆ. ಮೊದಲು ಧ್ಯಾನದಕ್ಕೆ ಮುಂಚೆ ಏನಾಗ್ತಾ ಇತ್ತು, ನಾವೆಲ್ಲ ನಮ್ಮ ತಪ್ಪುಗಳನ್ನು ನೋಡ್ಕೊಳ್ತಾನೆ ಇದ್ದಿಲ್ಲ. ಆ ಅರಿವು ನಮ್ಗೆ ಇರ್ತಾ ಇದ್ದಿಲ್ಲ. ಇಲ್ಲಿ ತಪ್ಪು ಅನ್ನುವುದಿಲ್ಲ, ಇದನ್ನ ಅವೇರ್ನೆಸ್. ಧ್ಯಾನಕ್ಕೆ ಬಂದ ಮೇಲೆ ನಾವು ಅವೇರ್ನೆಸ್ ನಲ್ಲಿ ಇರ್ತೀವಿ. ನಾವು ಯಾವಾಗ್ಲೂ ಪ್ರತಿಯೊಂದು ಸನ್ನಿವೇಶವನ್ನು ಥರ್ಡ್ ಪಾರ್ಟಿ ವ್ಯೂ ಪಾಯಿಂಟ್ ಇಂದ ನೋಡ್ಲಿಕ್ಕೆ ಶುರು ಮಾಡ್ತೀವಿ. ಯಾವಾಗ ನಾವು ಥರ್ಡ್ ಪಾರ್ಟಿ ಆಸ್ ಎ ಅಬ್ಸರ್ವರ್ ಒಂದು ವಿಷಯವನ್ನು ಗಮನಿಸ್ತೀವೋ, ನಾವು ಮಾಡ್ತಾ ಇರುವುದು ಏನು, ಅದರ ಪ್ರಭಾವ ಏನಾಗ್ತಾ ಇದೆ ಅನ್ನೋದು ನಮ್ಮ ಕಣ್ಣಿಗೆ, ನಮ್ಮ ಈ ಕಣ್ಣಿಗೆ, ಈ ಬುದ್ಧಿಗೆ ಇನ್ನೂ ಸುಲಭವಾಗಿ ಅರ್ಥ ಆಗುತ್ತೆ. ಸೊ ಧ್ಯಾನದ ಅನುಭವಗಳಲ್ಲಿ ಮುಖ್ಯವಾಗಿ ಇದು ಒಂದಾದರೆ, ಮತ್ತೊಂದು ಏನು ಅಂದ್ರೆ, ಯಾಕೆ ನಾವು ಧ್ಯಾನ ಮಾಡಬೇಕು ಮತ್ತೆ ಅದರಲ್ಲಿ ಈ ಅನುಭವಗಳನ್ನ ಪಡೆಯಬೇಕು ಅನ್ನೋದನ್ನ ತಿಳ್ಕೊಳ್ಬೇಕು ಅಂದ್ರೆ, ನಾವು ಆಸ್ಟ್ರಲಿ ಅಂದರೆ ಧ್ಯಾನದಲ್ಲಿ ನಾವು ಯಾವಾಗ ಥಾಟ್ಲೆಸ್ ಸ್ಟೇಟಿಗೆ ಹೋಗ್ತೇವೋ ಆಗ ನಮ್ಗೆ ಅನುಭವ ಬರ್ಲಿಕ್ಕೆ ಶುರು ಆಗುತ್ತೆ. ನಾವು ಆ ಎನರ್ಜಿಯನ್ನ ಧಾರಾಳವಾಗಿ ಈ ಶರೀರದಿಂದನೂ ಅನುಭವ ಮಾಡ್ತೀವಿ. ನಮ್ಗೆ ಟಿಂಗ್ಲಿಂಗ್ ಫೀಲಿಂಗ್ ಆಗುತ್ತೆ, ಹೆವಿನೆಸ್ ಆಗುತ್ತೆ, ಬಾಡಿಯಲ್ಲೆಲ್ಲ ರೋಮಾಂಚನ ಆಗಬಹುದು, ಬಿಸಿ ಇಲ್ಲ ತಣ್ಣಗೆ ಫೀಲ್ ಆಗುತ್ತೆ. ಸೊ ಫಿಸಿಕಲಿ ಸಹ ನಮ್ಗೆ ಅದರ ಅನುಭವ ಬರುತ್ತೆ. ಹಾಗೇನೆ ಇಮ್ಮಿಡಿಯೇಟ್ಲಿ ನೀವು ಕನೆಕ್ಟ್ ಆಗಿದ ತಕ್ಷಣ, ಥಾಟ್ಲೆಸ್ ಸ್ಟೇಟಿಗೆ ಹೋಗಿದ ತಕ್ಷಣ ನಮ್ಗೆ ಮೆಸೇಜಸ್ ಬರುತ್ತೆ. ಪ್ರತಿಯೊಬ್ಬರ ಜೊತೆಯಲ್ಲಿ ಇಬ್ಬರು ಆಸ್ಟ್ರಲ್ ಮಾಸ್ಟರ್ಸ್ ಇರ್ತಾರೆ ಫ್ರೆಂಡ್ಸ್. ನೀವು ಯಾವಾಗ ಧ್ಯಾನಕ್ಕೆ ಹೋಗ್ತಿರೋ ಆಗ ನಿಮ್ಮ ಕಮ್ಯುನಿಕೇಶನ್ ಸ್ಟ್ರಾಂಗ್ ಆಗುತ್ತೆ, ನಿಮ್ಮ ಆ ವಿಚಾರ ಆದಾನ ಪ್ರದಾನ ಸುಲಭವಾಗುತ್ತೆ. ಹಾಗೇನೆ ನಿಮ್ಮ ಆಸ್ಟ್ರಲ್ ಮಾಸ್ಟರ್ಸ್ ನಿಮ್ಗೆ ಸಹಾಯ ಮಾಡ್ತಾರೆ. ಈ ಆಸ್ಟ್ರಲ್ ಮಾಸ್ಟರ್ಸ್ ಎಲ್ಲಿಯವರೆಗೆ ಸಹಾಯ ಮಾಡ್ತಾರೆ ಅಂದ್ರೆ, ನೀವು ಧ್ಯಾನಕ್ಕೆ ಎಷ್ಟು ಹೊತ್ತು ಕೂತ್ಕೊಳ್ಬೇಕು, ಧ್ಯಾನದಲ್ಲಿ ಯಾವ ರೀತಿಯ ಅನುಭವ ಪಡೆಯಬೇಕು, ಪ್ರತಿಯೊಂದು ನಿಮ್ಮ ಇಚ್ಛೆಯಂತೆ ಆಗಲ್ಲ. ಅಯ್ಯೋ ನನ್ಗಾಗ್ತಾ ಇಲ್ಲ ಅಂತ ನಾವು ಅನ್ಕೊಳ್ತೀವಿ, ಬಟ್ ಇಟ್ ಇಸ್ ನಾಟ್ ಮೈ ಡಿಸಿಷನ್. ಬಿಕಾಸ್ ಎವ್ರಿಬಡಿ, ಎಲ್ರಿಗೂ ಆಸೆ, ನಾನು ಧ್ಯಾನಕ್ಕೆ ಕೂತ್ಕೊಂಡ ತಕ್ಷಣ ನನ್ಗೆ ದೊಡ್ಡ ದೊಡ್ಡದೆಲ್ಲ ಕಾಣಿಸ್ಬಿಡ್ಬೇಕು, ಅದು ಅನುಭವ ಆಗ್ಬೇಕು, ಹೀಗಾಗ್ಬೇಕು, ಆಗ್ಬೇಕು. ಸೊ ವಿ ಗೆಟ್ ಕ್ಯಾರಿಡ್ ಅವೇ. ಅದಾಗಬಾರ್ದು. ಅದಕ್ಕೆ ಆ ಮಾಸ್ಟರ್ಸ್ ನಮ್ಗೆ ರೆಸ್ಟ್ರಿಕ್ಷನ್ ಹಾಕೊಂಡು ಅವ್ರು ನೋಡ್ಕೊಳ್ತಾರೆ ನನಗೆ ಎಷ್ಟರ ಮಟ್ಟಕ್ಕೆ ಧ್ಯಾನದಲ್ಲಿ ಅನುಭವ ಆಗ್ಬೇಕು ಅಂತ. ಇದು ನನ್ನ ಅನುಭವದಿಂದ ಹೇಳ್ತಿರುವ ಮಾತು ಫ್ರೆಂಡ್ಸ್. ನಾನು ಕಾಸರಗೋಡು ಹತ್ರ ಒಂದು ಆಶ್ರಮ ಇದೆ, ಅಲ್ಲಿ ಹೋಗುವ ಅವಕಾಶ ಸಿಕ್ಕಿತ್ತು. ಒಬ್ಬ ಧ್ಯಾನಿಯೇ ನನ್ನನ್ನು ಅಲ್ಲಿಗೆ ಕರೆಸಿದ್ರು. ನಾನು ಹೊಸದಾಗಿ ಧ್ಯಾನ ಸೇರ್ಕೊಂಡಾಗ್ಲೇ ನನಗೆ ಕೇರಳ, ಕರ್ನಾಟಕ, ಹೀಗೆ ನಾನು ನಿನ್ನೆ ಒಂದು ಕಾಫಿ ಪ್ಲಾಂಟೇಶನ್ ಕತೆ ಹೇಳ್ತಾ ಇದ್ದೆ ನೋಡಿ, ಅದೆಲ್ಲ ಅನುಭವ ನನಗೆ ತುಂಬಾ ಶೀಘ್ರದಲ್ಲೇ ಬಂದಿರೋದು. ಅದೇ ತರದ ಅನುಭವ ಈ ಕಾಸರಗೋಡು ಹತ್ರ ಇರುವ ಒಂದು ಊರಿಗೆ ಹೋದಾಗ ಆಗಿತ್ತು. ಅವರು ಮಾಸ್ಟರ್ ನನ್ನನ್ನ ಅಲ್ಲಿರುವ ನಿತ್ಯಾನಂದ ಗುರುಗಳು, ಅಂದ್ರೆ ಅವರಿಗೆ ಅವಧೂತ, ಅವರು ಭಗವಾನ್ ನಿತ್ಯಾನಂದ ಅಂತ ಹೇಳ್ತಾರೆ ಫ್ರೆಂಡ್ಸ್.
ಇವರ ಆಶ್ರಮಕ್ಕೆ ಹೋಗುವ ಒಂದು ಅವಕಾಶ ನನಗೆ ಸಿಕ್ಕಿತು. ಧ್ಯಾನಕ್ಕೆ ಬಂದ ಮೇಲೆ ಯಾವಾಗ್ಲೂ ನಾವು ಈ ತರ ಹೈಯರ್ ಬೀಯಿಂಗ್ಸ್ ಜೊತೆಲಿ ಕನೆಕ್ಟ್ ಆಗೋದು ತುಂಬಾ ಸುಲಭ. ಹೀಗಾಗಿ ಪ್ಲೀಸ್ ಗೋ ಔಟ್. ಪ್ರಕೃತಿಯಲ್ಲಿ ಹೋಗಿ ಎನರ್ಜಿಯನ್ನು ಕನೆಕ್ಟ್ ಮಾಡ್ಕೊಳ್ಳಿ. ನಾನು ಇಲ್ಲಿ ಇವ್ರ ಗುಹೆಗಳಲ್ಲಿ 2 ಟೈಪ್ಸ್ ಆಫ್ ಆಶ್ರಮ ಇದೆ. ಒಂದು ಮ್ಯಾನ್ ಮೇಡ್ ಕೇವ್ಸ್, ಒಂದು ನ್ಯಾಚುರಲ್ ಕೇವ್. ಧ್ಯಾನಕ್ಕೇನೋ ಬಂದಾಗಿತ್ತು. ನನ್ಗೆ ಧ್ಯಾನ ಅಂದ್ರೆ ಇಷ್ಟ ಇದ್ದಿಲ್ಲ. ಆದ್ರೆ ಧ್ಯಾನಕ್ಕೆ ಬಂದಾದ ಮೇಲೆ ಇಮಿಡಿಯೇಟ್ಲಿ ಮಾಸ್ಟರ್ಸ್ ನನಗೆ ಫಸ್ಟ್ ಹ್ಯಾಂಡ್ ಎಕ್ಸ್ಪೀರಿಯನ್ಸ್ ಕರ್ಕೊಂಡು ಹೋಗಿ ಆ ಕೇವ್ಸ್ ಅಲ್ಲಿ ಧ್ಯಾನ ಮಾಡುವ ಅವಕಾಶ ಸಿಕ್ಕಿತು. ಕೇವ್ ಅಲ್ಲಿ ಕೂತ್ಕೊಂಡು ಚಿಕ್ಕ ಚಿಕ್ಕದಾಗಿ ಒಬ್ರು ಕೂತ್ಕೊಳ್ಳೋ ತರ ಕೇವ್ಸ್ ಮಾಡಿದ್ದಾರೆ. ಹಂಡ್ರೆಡ್ಸ್ ಆಫ್ ಕೇವ್ಸ್ ಇದೆ ಅಲ್ಲಿ. ನಾನು ಆ ಪ್ಲೇಸ್ ಹೆಸರು ಕೊಡ್ತೇನೆ, ಸರ್ಗೆ ಶೇರ್ ಮಾಡ್ತೇನೆ, ಗ್ರೂಪ್ ಅಲ್ಲೂ ಅವ್ರು ಶೇರ್ ಮಾಡ್ತಾರೆ. ಊರ ಹೆಸರು ಕನ್ಹಣ್ಗಢ್ ಅಂತ, ಕೇರಳದಲ್ಲಿ ಇರುವುದು, ಮೂಡುಬಿದ್ರಿಗೆ ಹತ್ರವಾದದ್ದು. ಫ್ರೆಂಡ್ಸ್, ರಿಯಲಿ ನಾನು ಹೇಳ್ತೀನಿ, ಎಂತ ಖುಷಿ ಆಯ್ತು ಗೊತ್ತಾ. ಅಲ್ಲಿ ಹೋಗಿ ಧ್ಯಾನಕ್ಕೆ ಕೂತ್ಕೊಂಡಿದ್ದೆ. ಮಹಾವತಾರ್ ಬಾಬಾಜಿ ನಂಗೆ ತುಂಬಾ ಪ್ರಿಯವಾದರು. ಆ ಸಮಯದಲ್ಲಿ ಇನ್ನೂ ನಾನು ಕ್ರೇಜಿಲಿ ಬರೀ ಅವರನ್ನೇ ನೆನೆಸ್ತಾ ಇದ್ದೆ. ಕೂತ್ಕೊಂಡಿದ್ದೆ. ಆ ಸಮಯದಲ್ಲಿ ಯಾವ ವಿಚಾರ ಇಲ್ಲ. ಅಯ್ಯೋ, ಸರಿಯಾಗಿ ಧ್ಯಾನ ಮಾಡ್ಬೇಕು, ಒಳ್ಳೆ ಅವಕಾಶ ಸಿಕ್ಕಿದೆ ಅಂತ ಇನ್ನು ಯೋಚನೆ ಬರ್ತಾ ಇರುವಾಗ್ಲೇ ಕಣ್ಣು ಮುಚ್ಕೊಂಡಿದ್ದೆ. ಆ ಗುಹೆಯಲ್ಲಿ ಮಹಾವತಾರ್ ಬಾಬಾಜಿ ಹೀಗೆ ತಲೆ ಹಾಕಿ ನೋಡ್ಕೊಂಡು, ಚಿಕ್ಕ ಮಕ್ಕಳು ಮಾಡ್ತಾ ಇರ್ತಾರಲ್ವಾ ಆಟ, ಹಾಗೆ ನನ್ನನ್ನ ನೋಡಿ, ಓ ಧ್ಯಾನಕ್ಕೆ ಕುತ್ಕೊಳ್ತಾ ಇದೀಯಾ, ಮಜಾ ತಗೋ ಮಜಾ ತಗೋ ಅಂತ ಹೇಳ್ದಾಗಾಯ್ತು. ನೋಡು, ನಿನ್ನನ್ನು ಎಲ್ಲಿ ಕರ್ಕೊಂಡು ಬಂದು ಧ್ಯಾನಕ್ಕೆ ಕೊಡ್ಸಿದ್ದೀನಿ ಅಂತ. ಆಗ ನನ್ಗೆ ಇದು ಜಸ್ಟ್ ಒಂದು ಜರ್ನಿ ಅಲ್ಲ, ಇದು ಮಾಸ್ಟರ್ಸ್ ಪ್ಲಾನ್ ಮಾಡಿರುವ ಜರ್ನಿ ಅಂತ ತಿಳಿತಾ ಬಂತು. ಹಾಗೇನೆ ಆ ಒಂದು ಎಕ್ಸ್ಪೀರಿಯನ್ಸ್ ತಗೊಂಡ್ಮೇಲೆ ನನ್ಗೆ ಆಗಿರೋ ಎಕ್ಸ್ಪೀರಿಯನ್ಸ್ ಅಲ್ಲಿ ಇನ್ನೂ ಸ್ವಲ್ಪ ಜಾಸ್ತಿ ಏನೇನೋ ಆಯ್ತು. ಅದೆಲ್ಲವನ್ನು ಅಲ್ಲಿ ಶೇರ್ ಮಾಡಿದ ಮೇಲೆ ಆ ಆಶ್ರಮದ ಒಬ್ರು ಸ್ವಾಮೀಜಿ ಇದ್ರು, ಅವರು ಅವಧೂತರು, ಅವರು ಸಹ ಅವಧೂತರೆ. ಅವರು ನನ್ನನ್ನ ರಿಯಲ್ ಕೇವಿಗೆ ಕರ್ಕೊಂಡು ಹೋಗ್ತೀನಿ ಅಂತ ನಿಜವಾದ ಗುಹೆ ಅಂದ್ರೆ ಒಂದು ದೊಡ್ಡ ಬೆಟ್ಟದಲ್ಲಿ ನ್ಯಾಚುರಲ್ ಕೇವ್ ಅಲ್ಲಿ ಕರ್ಕೊಂಡು ಹೋದ್ರು. ಆ ಅನುಭವ ಖಂಡಿತವಾಗ್ಲೂ ನಾನು ಶೇರ್ ಮಾಡಲೇಬೇಕು ಫ್ರೆಂಡ್ಸ್. ನಾವ್ ಅನ್ಕೊಳ್ತೀವಿ ಯಾಕೆ ಈ ಅನುಭವಗಳು ಅಂತ. ನನ್ಗೆ ಬರೋದು, ನಾನು ಕೇಳ್ತಾ ಇದ್ದೆ ಮಾಸ್ಟರ್ಸ್ನ, ಪ್ರೇಮ್ನಾಥ್ ಸರ್ನ ಸ್ಪೆಷಲಿ, ನನ್ನ ಮೆಂಟರ್ ಅವರಾಗಿರೋದ್ರಿಂದ, ಏನ್ ಸರ್ ಇದು, ಒಳ್ಳೆ ಹಾಲಿವುಡ್ ಮೂವಿ ನೋಡ್ದಂಗ ಆಗತ್ತಲ್ವಾ ಧ್ಯಾನಕ್ಕೆ ಕೂತ್ಕೊಂಡ್ಬಿಟ್ರೆ, ಏನೇನೋ ಕಾಣಿಸುತ್ತೆ, ಇದಕ್ಕೆ ಯಾಕೆ ನಾನು ನೋಡ್ಬೇಕು, ಇದರಿಂದ ನನ್ಗಾಗುವ ಲಾಭ ಏನು, ವೈ, ನಾನು ಯಾಕೆ ನೋಡ್ಬೇಕು, ಇದೆಲ್ಲ ಜಸ್ಟ್ ಮೈಂಡ್ ಗೇಮು ಆಗಿರಬಹುದಲ್ಲ, ನಾನು ಸುಮ್ನೆ ಕಲ್ಪನೆನೂ ಮಾಡ್ತಿರ್ಬಹುದಲ್ಲ ಅಂತ. ಸೊ ಆ ಅನುಭವ ಕೊಡ್ಲಿಕ್ಕೆ ನನ್ಗೆ ಮಾಸ್ಟರ್ಸ್ ಅಲ್ಲಿ ಕರ್ಕೊಂಡು ಹೋದ್ರು ಫ್ರೆಂಡ್ಸ್. ಅಲ್ಲಿ ಪುಟ್ಟದಾದ ಗುಹೆ, ಹೆದರಿಕೆ ಆಗ್ತಾ ಇತ್ತು, ಬಿಕಾಸ್ ಅದು ನ್ಯಾಚುರಲ್ ಕೇವ್, ನಮ್ಗೆ ಅಭ್ಯಾಸ ಇಲ್ಲ. ಅಲ್ಲಿ ಗೋಡೆಯಿಂದ ನೀರು ಬರ್ತಾ ಇತ್ತು. ನನಗೆ ಅವರು ಕರ್ಕೊಂಡು ಹೋಗಿ ಮೊಬೈಲ್ ಲೈಟ್ ಇಂದ ಒಳಗಡೆ ಕರ್ಕೊಂಡು ಹೋಗಿ, ಇನ್ನೂ ಒಳಗೆ ಹೋಗಿ, ಇನ್ನೂ ಒಳಗೆ ಹೋಗಿ ಅಂತ ಇದ್ದಾರೆ. ನನ್ಗೆ ಭಯ, ಅಲ್ಲಿ ಹಾವಿದ್ಯಾ, ಹುಳುಗಳಿದೆಯಾ, ಅಲ್ಲಿ ಒಳಗೆ ಹೋದ್ರೆ ಇನ್ಯಾರಾದ್ರೂ ಇದ್ದಾರಾ ಅಂತ ಯೋಚನೆ ಬರ್ತಾ ಇತ್ತು. ನಾನು ಒಬ್ಳೆ ಹೋಗಿರೋದ್ರಿಂದ ಇನ್ನೂ ಒಂಥರದ ಹೆದರಿಕೆ ಆಗ್ತಾ ಇತ್ತು. ನನ್ನ ಜೊತೆಗೆ ಬಂದವರು ಇನ್ನೂ ಸ್ವಲ್ಪ ನಿಧಾನಕ್ಕೆ ಮೆಟ್ಲು ಹತ್ಕೊಂಡು ಬರ್ತಾ ಇದ್ರು. ಒಳಗೆ ಹೋಗಿ ಕೂತ್ಕೊಂಡೆ. ಅವ್ರು ಹೇಳಿದ ಜಾಗಕ್ಕೆ ನಾನು ಹೋಗ್ಲಿಕ್ಕೆ ಭಯ ಆಯ್ತು. ಅವ್ರು ಹೇಳಿದ್ರು ಇನ್ನೊಂದು 2 ಸ್ಟೆಪ್ಸ್ ಒಳಗೆ ಹೋಗಿ ಅಂತ. ನಾನು ಇಲ್ಲ ಸರ್, ಇಲ್ಲೇ ಕೂತ್ಕೊಳ್ತೀನಿ ಅಂತ ನಾನು ಕೂತ್ಕೊಂಡು ಧ್ಯಾನ ಮಾಡಿದೆ ಫ್ರೆಂಡ್ಸ್. ನಾನು ಆ ಕೂತ್ಕೊಂಡಿದ್ದ ತಕ್ಷಣ ಹಿಮಾಲಯದ ಗುಹೆಗಳಲ್ಲಿ ಹೋಗುವ ಭಾಸವಾಯ್ತು. ಸೊ ಲಾಂಗ್ ಜರ್ನಿ, ಹಿಮಾಲಯದಲ್ಲಿ ಒಳಗಡೆ ಹೋಗ್ತಾ ಇದ್ದೀವಿ ಅಂದ್ರೆ, ಬೆಟ್ಟದ ಒಳಗಡೆ ಕೇವ್ಸ್, ನ್ಯಾಚುರಲ್ ಕೇವ್ಸ್. ನಾನು ಎಂಟ್ರಿ ಮಾಡಿದ ಹಾಗೆ ಅನ್ಸಿತು. ಆಮೇಲೆ ತುಂಬಾ ಒಳಗಡೆ ಹೋಗ್ತಾನೆ ಇದ್ದೀನಿ, ಅದು ಎಂಡ್ಲೆಸ್ ಟನಲ್ ತರ. ಆಗ ಭೂಮಿಯಿಂದ ಏನೋ ಮೇಲಕ್ಕೆ ಬರ್ತಾ ಇರೋದು ಭಾಸವಾಗಿ ಹೆದರಿಕೆನೂ ಆಗ್ತಾ ಇತ್ತು. ಏನ್ ಬರುತ್ತೋ ಅಂತ, ಮನುಷ್ಯ ಬರ್ತಾನೋ, ಪ್ರಾಣಿ ಬರುತ್ತೋ ಅಂತ ಯೋಚನೆ, ಈ ಕಡೆಗೆ ಈ ಯೋಚನೆನೂ ಬರ್ತಾನೆ ಇದೆ. ಅಷ್ಟರಲ್ಲಿ ನನ್ನ ಜೊತೆಗೆ ಬಂದಿರುವ ಲೇಡೀಸ್ ಬಂದ್ರು. ಒಂಚೂರು ಅವರು ಒಳಗೆ ಬಂದು ಸ್ವಲ್ಪ ಶಬ್ದ ಮಾಡಿ ನನಗೆ ಟಚ್ ಆಯ್ತು ಅವ್ರ ಬಾಡಿ. ನಾನು ಧ್ಯಾನದಿಂದ ಎದ್ದು ಬಿಟ್ಟೆ. ಹೊರಗಡೆ ಬಂದು ತುಂಬಾ ಎನರ್ಜಿ, ಫುಲ್ ಎನರ್ಜಿಯಲ್ಲಿತ್ತು. ಇನ್ನು ಧ್ಯಾನ ಮಾಡ್ಲಿಕ್ಕೆ ಆಗಲ್ಲ ಅಂತ ನಿಧಾನಕ್ಕೆ ಆಚೆ ಬಂದಿದ್ದು. ನೋಡಿ, ಅನುಭವ ಚಿಕ್ಕದು, ಅರ್ಥ ಆಗಿಲ್ಲ ಆ ಸಮಯದಲ್ಲಿ. ಹೊರಗಡೆ ಬಂದಾಗ ಇವರು ಯಾರು ನನ್ನನ್ನು ಕರ್ಕೊಂಡು ಹೋಗಿದ್ರು, ಅವ್ರು ಹೊರಗಡೆ ಕೂತ್ಕೊಂಡು ಬೇರೆ ಮಾಸ್ಟರ್ಸ್ ಹತ್ರ ಮಾತಾಡ್ತಾ ಇದ್ದಾರೆ. ಎಷ್ಟೊತ್ತಾಯ್ತು ಸರೋಜಾ ಮ್ಯಾಮ್ ಇನ್ನೂ ಬಂದಿಲ್ಲ ಅಂತ. ಅವ್ರು ಹೇಳಿದ್ರು, ಸರೋಜಾ ಮ್ಯಾಮ್ ಇವತ್ತು ಹಿಮಾಲಯಕ್ಕೆ ಹೋಗಿದ್ದಾರೆ, ಈಗ ಲೇಟ್ ಆಗಿ ಬರುತ್ತೆ, ತುಂಬಾ ದೂರ ಅಲ್ವಾ ಅಂತ. ನಾನು ಅನ್ಕೊಂಡೆ, ಅವ್ರಿಗೆ ಹೇಗ್ ಗೊತ್ತಾಯ್ತು ನಾನು ಹಿಮಾಲಯದ ಅನುಭವ ಪಡೆದೆ ಅಂತ. ಸೊ ಇನ್ನು ನಾನು ಆ ಬೆಟ್ಟವನ್ನು ಟಚ್ ಮಾಡಿ ಆ ಎನರ್ಜಿನ ರಿಸೀವ್ ಮಾಡ್ತಾ ಇದ್ದೆ. ಆಮೇಲೆ
ಕೆಳಗಡೆ ಬಂದ್ಮೇಲೆ ಅವ್ರ ಮಾತನ್ನು ಕೇಳಿಸ್ಕೊಂಡು ಅವ್ರಿಗೆ ಹೋಗಿ ಹೇಳ್ಬೇಕು ಅಂತ, ಹೌದು ಸರ್ ನನಗೆ ಧ್ಯಾನದಲ್ಲಿ ಹಿಮಾಲಯನೇ ಕಾಣಿಸಿದ್ದು, ಆದರೆ ಏನು ಬರ್ತಾ ಇದೆ ಅಂತ ನೋಡುವಷ್ಟರಲ್ಲಿ ಇವರು ಬಂದರು, ಇವ್ರು ಟಚ್ ಆಗಿದ್ದಕ್ಕೆ ನಾನು ಕಣ್ ತೆಗೆದ್ಬಿಟ್ಟೆ ಅಂತ ಹೇಳ್ದೆ. ಅವ್ರಿಗೆಲ್ಲ ಗಿಲ್ಟಿ ಫೀಲಿಂಗ್, ಅಯ್ಯೋ ಮೇಡಮ್ ನಿಮ್ ಧ್ಯಾನಕ್ಕೆ ಅರ್ಧಕ್ಕೆ ನಿಲ್ಲಿಸ್ಬಿಟ್ವಿ, ಪ್ಲೀಸ್ ಮತ್ತೆ ಹೋಗಿ ಧ್ಯಾನ ಮಾಡಿ ಅಂತ. ನಾನು ಹೇಳ್ದೆ, ಅದೇನು ಟಿವಿ ಚಾನೆಲ್ನ ಸೀರಿಯಲ್ ಮಿಸ್ ಆಯ್ತು ಅಂದ್ರೆ ಮತ್ತೊಂದ್ ಸರ್ತಿ ಹಾಕೊಂಡ್ರೆ ಬರೋದು, ಇಲ್ಲ ಸಾಕು ಇವತ್ತಿಗೆ ಇಷ್ಟೇ ಇತ್ತು ನನ್ನ ಅನುಭವ ಅಂದಾಗ ಅವರು ಹೇಳಿದ ಮಾತು ಫ್ರೆಂಡ್ಸ್. ಅವ್ರು ಹೇಳಿದ್ರು ಏನು ಗೊತ್ತಾ, ಅವ್ರು ಹೇಳಿದ್ರು ಪ್ರತಿಯೊಬ್ಬ ಧ್ಯಾನಿಯ ಜೊತೆಗೆ ಇಬ್ಬರು ಆಸ್ಟ್ರಲ್ ಮಾಸ್ಟರ್ಸ್ ಇರ್ತಾರೆ, ಯಾರಿಗೆ ಎಷ್ಟು ಅನುಭವ ಕೊಡ್ಬೇಕು ಅಂದ್ರೆ ನಾವು ಎಷ್ಟು ಪಕ್ವವಾಗಿದ್ದೀವೋ, ನಾವು ಯಾವುದಕ್ಕೆ ರೆಡಿ ಆಗಿದ್ದೀವೋ ಆ ಅನುಭವನೇ ನಮ್ಗೆ ಬರುತ್ತೆ. ನಾನು ಆ ಭೂಮಿಯಿಂದ ಮೇಲೆ ಬರುವ ಶಕ್ತಿಯ ನೋಡುವ ಒಂದು ಎನರ್ಜಿ ನನ್ನಲ್ಲಿ ಇದ್ದಿಲ್ಲ. ಸೊ ಅದು ಅಲ್ಲಿಗೆ ಸ್ಟಾಪ್ ಆಯ್ತು. ಹಾಗೇನೆ ನಾನು ಎಲ್ಲಿ ಕೂತ್ಕೊಂಡು ಧ್ಯಾನ ಮಾಡ್ಬೇಕು ಅನ್ನೋದು ಸಹ ನನ್ನ ಮಾಸ್ಟರ್ಸ್ ಡಿಸೈಡ್ ಮಾಡ್ತಾರೆ. ಅವ್ರು ನನ್ನ ಕರ್ಕೊಂಡು ಬಂದವರಿಗೆ ಅನುಭವ ಇತ್ತು, ಒಂದು ಒಳಗಡೆ ಇನ್ನೊಂದು ಸ್ಪಾಟ್ ಇದೆ, ಆ ಸ್ಪಾಟ್ ಅಲ್ಲಿ ಕೂತ್ಕೊಂಡು ಧ್ಯಾನ ಮಾಡಿದ್ರೆ ಇನ್ನೂ ದೊಡ್ಡ ದೊಡ್ಡ ಅನುಭವ ಆಗುತ್ತೆ ಅಂತ. ಆದ್ರೆ ನಾನು ರೆಡಿ ಇಲ್ಲ ಅಂದರೆ ನನ್ನ ಮಾಸ್ಟರ್ಸ್ ಒಳ ಹೋಗಕ್ ಬಿಡಲ್ಲ. ಆಗ ನಾನು ಹೇಳಿದ್ದು, ಇಲ್ಲ ಸರ್ ನಾನು ಇಲ್ಲೇ ಕೂತ್ಕೊಳ್ತೀನಿ ಅಂತ. ಸೊ ಹಿ ಅಂಡರ್ಸ್ಟುಡ್, ನಾನ್ ಹೇಳೋದಲ್ಲ, ಮಾಸ್ಟರ್ಸೇ ಅವ್ರಿಗೆ ಹೇಳ್ತಾರೆ ಅಂತ. ಸೊ ನೀವು ಸೋಫಾ ಮೇಲೆ ಕೂತ್ಕೊಳ್ಬೇಕಾ, ಬೆಡ್ ಅಲ್ಲಿ ಕೂತ್ಕೊಳ್ಬೇಕಾ, ನಿದ್ದೆ ಮಾಡ್ಕೊಂಡು ಮಾಡ್ಬೇಕಾ, ನಿಮ್ಮ ಡಿಸಿಷನ್ ಅಲ್ಲವೇ ಅಲ್ಲ. ನಾವು ಧ್ಯಾನಕ್ಕೆ ಬಂದ್ಮೇಲೆ ನಾವು ತಿಳ್ಕೊಳ್ಬೇಕಾದದ್ದು ಏನು ಅಂದ್ರೆ, ಇದೇ ನನ್ನ ದೊಡ್ಡ ಧ್ಯಾನದ ಅನುಭವ. ಈ ತರದ ಎಷ್ಟೋ ಅನುಭವಗಳನ್ನ ನಾನು ಪಡೆದೆ. ಆಗ ಮತ್ತೆ ನಾನು ಅಲ್ಲಿ ಕೂತ್ಕೊಳ್ಳೋದು ಬೇಡ ಅಂತ ಹೊರಗಡೆ ಧ್ಯಾನಕ್ಕೆ ಕೂತ್ಕೊಂಡು ತಿಳ್ಕೊಂಡಿದ್ದು, ಯಾಕೆ ನಾನು ಇವತ್ತು ಈ ನ್ಯಾಚುರಲ್ ಗುಹೆಯಲ್ಲಿ ಬಂದು ಧ್ಯಾನ ಮಾಡುವ ಸಂದರ್ಭ ಬಂದಿದೆ ನನ್ನ ಜೀವನದಲ್ಲಿ ಅಂತ ನೋಡ್ಕೊಂಡಾಗ, ಮುಂದೆ ಒಂದಾನೊಂದು ಕಾಲದಲ್ಲಿ ನಾನು ಆ ಗುಹೆಯಲ್ಲಿ ಧ್ಯಾನ ಮಾಡ್ಬೇಕಾಗತ್ತೆ ಅಂತ ಆನ್ಸರ್ ಬಂದಿದ್ದು. ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು, ಒಂದು ಸ್ಪೋರ್ಟ್ಸ್ ಟೀಮ್ ಹೋಗಿತ್ತು, ಗುಹೆಯಲ್ಲಿ ಸಿಕ್ಕಾಕೊಂಡ್ಬಿಟ್ಟಿತ್ತು 3 years ಬ್ಯಾಕ್. ಅವ್ರ ಕೋಚ್ ಅವ್ರಿಗೆ ಧ್ಯಾನದಿಂದ ಸರ್ವೈವ್ ಮಾಡಿಸ್ಕೊಂಡು ಅವ್ರನ್ನ ಹೊರಗಡೆ ಕರ್ಕೊಂಡು ಬಂದಿದ್ದು ಟಿವಿನಲ್ಲೆಲ್ಲ ತುಂಬಾ ಪ್ರೋಗ್ರಾಮ್ಸ್ ನಲ್ಲಿ ಅದು ತೋರಿಸಿದ್ದಾರೆ. ಗೊತ್ತಿಲ್ಲ ಅಂದ್ರೆ ನೋಡ್ಕೊಳ್ಳಿ. ಇಲ್ಲಿ ಅಲ್ಲ, ಅದು ಫಿಲಿಪೀನ್ಸು ಇಂಡೋನೇಷ್ಯಾದಲ್ಲೂ ಎಲ್ಲೋ ಆಗಿದ್ದು. ಕೋಚ್ ಜೊತೆಲಿ ಒಂದು ಕ್ರಿಕೆಟ್ ಇದು ಫುಟ್ಬಾಲ್ ಟೀಮ್ ಏನೋ ಇರುತ್ತೆ, ಅವರು ಯಾವ್ದೋ ಪಾರ್ಟಿ ಮಾಡ್ಲಿಕ್ಕೆ ಗುಹೆ ಒಳಗಡೆ ಹೋಗ್ಬಿಡ್ತಾರೆ. ಆಗ ಮಳೆ ಬಂದು ಗುಹೆ ಒಳಗಡೆ ನೀರು ಸೇರ್ಕೊಂಡಿರೋದ್ರಿಂದ ಅವ್ರ ಗುಹೆಯಲ್ಲಿ ಒಳಗೆ 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 ಹೋಗಿ ತಮ್ಮನ್ನು ತಾವು ಪ್ರೊಟೆಕ್ಟ್ ಮಾಡ್ತಾರೆ. ಹಾಗೇನೆ ಅವರು ಬುದ್ಧ ಟೀಚಿಂಗ್ಸ್ ತಗೊಂಡಿರುವ ಮಾಸ್ಟರ್ ಆಗಿರೋದ್ರಿಂದ ಅವ್ರಿಗೆ ಶಾಂತವಾಗಿ ಇದ್ದು, ಆಫ್ಟರ್ 15 days ಗವರ್ಮೆಂಟ್ ತುಂಬಾ ಹುಡುಕಿ ಅವರನ್ನ ಹೊರಗಡೆ ಕರ್ಕೊಂಡು ಬಂದಿರುವ ಈ ಒಂದು ಸಂದರ್ಭ ಇದೆ. ಇದನ್ನ ನೀವು ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡಿ ಫ್ರೆಂಡ್ಸ್. ನಮ್ಗೆ ಈ ನಾಲೆಜ್ ಮುಖ್ಯ. ಈ ತರದ ನಾಲೆಜ್ ಏನ್ ನಡೀತಾ ಇದೆ, ಧ್ಯಾನದ ಪ್ರಭಾವ ಏನು ಅನ್ನೋದು ತಿಳ್ಕೊಳ್ಳೋದು ತುಂಬಾ ಮುಖ್ಯ. ಆಗ ನನ್ನಲ್ಲಿ ಬಂದಿರುವ ಪ್ರಶ್ನೆ, ನನಗೆ ಯಾಕೆ ಬೇಕು ಈ ಅನುಭವ? ನಾನೇನಾದ್ರೂ ಆ ತರ ಗುಹೆಯಲ್ಲಿ ಹೋಗಿ ಸಿಕ್ಕಾಕೊಳ್ತೀನ? ನನಗೆ ಯಾಕೆ ಇವತ್ತು ನ್ಯಾಚುರಲ್ ಗುಹೆಯಲ್ಲಿ ಕೂತ್ಕೊಂಡು ಧ್ಯಾನ ಮಾಡುವ ಅನುಭವವನ್ನು ಕೊಟ್ಟರು ಮಾಸ್ಟರ್ಸ್ ಅಂತ? ನನ್ಗೆ ಬಂದಿರುವ ಉತ್ತರ ಏನು ಅಂದ್ರೆ, ಒಂದಾನೊಂದು ಸಮಯ ಬರುತ್ತೆ, ನೀನು ಶಂಬಲಕ್ಕೆ ಹೋಗ್ಬೇಕಾಗಿ ಬರುತ್ತೆ, ಆಗ ಅದಕ್ಕಾಗಿ ನಿನ್ನನ್ನು ತಯಾರು ಮಾಡ್ತಾ ಇದ್ದೇವೆ ಅಂತ ನನ್ಗೆ ಮಾಸ್ಟರ್ ಹೇಳಿದ ಒಂದು ಮೆಸೇಜ್ ಆಗಿತ್ತು. ನನ್ಗೆ ಮತ್ತೆ ನನ್ನ ಬ್ರೈನ್ ಕೆಲಸ ಮಾಡ್ತಾ ಇದೆ, ಬುದ್ಧಿ ಅನ್ನೋದು. ಶಂಬಲದಲ್ಲಿ ಈ ತರ ಈ ಬಾಡಿಯಲ್ಲಿ ಮತ್ತೆ ಈ ವಯಸ್ಸಲ್ಲಿ ನಾವು ಹೋಗ್ಲಿಕ್ಕಾಗಲ್ಲ. ಶಂಬಲದಲ್ಲಿ ಮಿನಿಮಮ್ ಯಂಗೆಸ್ಟ್ ಪರ್ಸನ್ನೇ 600 ವರ್ಷದವರು ಆಗಿದ್ದಾರೆ. ಒಬ್ಬ ಬಾಲಕಿ ಇದ್ದಾಳೆ, ಅವಳಿಗೆ 600 ವರ್ಷ. ಸೊ ಶಂಬಲಾಸ್ ಯಂಗೆಸ್ಟ್ ಪರ್ಸನ್ ಇಸ್ 600. ನಾನು ಹೇಗೆ ಹೋಗ್ಲಿಕ್ಕೆ ಸಾಧ್ಯ ಅಂತ ಪ್ರಶ್ನೆ ಹಾಕೊಂಡಾಗ ನನಗೆ ಬಂದಿದ್ದು, ನೀನು ಒಂದು ಜನ್ಮದಲ್ಲಿ 300 years ವರೆಗೆ ಇರ್ತೀಯ, ಆಗ ನೀನು ಶಂಬಲಕ್ಕೆ ಹೋಗ್ಲಿಕ್ಕೆ ಯೋಗ್ಯತೆಯನ್ನು ಪಡ್ಕೊಳ್ತೀಯ ಅಂತ. ಸೊ ನೋಡಿ, ಧ್ಯಾನದಿಂದ ಇಂತಹ ಎಷ್ಟೋ ಮೆಸೇಜಸ್ ಬರುತ್ತೆ. ಈ ಲೈಫ್ ಬಗ್ಗೆನೂ ತಿಳಿಯುತ್ತೆ, ಪಾಸ್ಟ್ ಲೈಫು ತಿಳಿಯುತ್ತೆ, ಫ್ಯೂಚರ್ ವಿಷಯನೂ ತಿಳಿಯುತ್ತೆ, ನಾನು ಯಾರು ಅನ್ನೋದು ತಿಳಿಯುತ್ತೆ. ಎಂತಹ ಒಂದು ಟೂಲ್ ನಮ್ಮ ಕೈಯಲ್ಲಿದೆ ನೋಡಿ. ಇನ್ನೂವರೆಗೆ ಯಾವುದೇ ಮಾಡರ್ನ್ ಗ್ಯಾಜೆಟ್ ಬಂದಿಲ್ಲ, ಇದನ್ನೆಲ್ಲ ತಿಳ್ಕೊಳ್ಳೋ ಗ್ಯಾಜೆಟ್ ಇನ್ನೂ ಇಲ್ಲ. ನನ್ನ ಶರೀರದಲ್ಲಿ ಯಾವ ರೀತಿಯ ಬದಲಾವಣೆ ಆಗ್ತಾ ಇದೆ, ನನ್ನ ಶರೀರಕ್ಕೆ ಯಾವ ರೋಗ ಇದೆ, ಅದನ್ನು ನಾನು ತಿಳ್ಕೊಳ್ಬಹುದು. ಅದರಿಂದ ನಾನು ಹೇಗೆ ಅದನ್ನ ಸರಿಪಡಿಸ್ಕೊಳ್ಬಹುದು ಅನ್ನುವ ಜ್ಞಾನವನ್ನು ನಾವು ಪಡೆಯಬಹುದು. ಹೀಗಾಗಿ ಧ್ಯಾನಕ್ಕೆ ಕೂತ್ಕೊಂಡಾಗ ದಯವಿಟ್ಟು ಕಂಪ್ಲೀಟ್ ಅವೇರ್ನೆಸ್ ಅಲ್ಲಿ ಕೂತ್ಕೊಳ್ಳಿ. ಬರುವ ಒಂದು ಸ್ಮಾಲ್ ಮೆಸೇಜ್ ಸಹ ಬರೆದಿಟ್ಕೊಂಡು ಮಾಸ್ಟರ್ ಜೊತೆಲಿ ಡಿಸ್ಕಸ್ ಮಾಡಿದ್ವಿ ಅಂದ್ರೆ, ಅದು ಯಾಕೆ ನನಗೆ ಈ ತರದ ಒಂದು ವಿಚಾರ ಬಂತು. ಎಷ್ಟೋ ಜನಗಳಿಗೆ ಧ್ಯಾನದಲ್ಲಿ ಪಿರಮಿಡ್ ಕಟ್ತಾ ಇದ್ರು ಪಂಜಾಬ್ ಅಲ್ಲಿ, ಆದ್ರೆ ಅವರಿಗೆ ಇನ್ಫಾರ್ಮೇಶನ್ ಸಿಗ್ತಾ ಇದ್ದಿಲ್ಲ, ಯಾರು ಈ ಏರಿಯಾದಲ್ಲಿ ಮಾಡ್ತಾರೆ ಅಂತ. ಧ್ಯಾನದಲ್ಲಿ ಕೂತ್ಕೊಂಡಾಗ
ಬೇರೆ ಊರಲ್ಲಿ ಯಾರು ಮಾಡಿದಾರೋ ಅವರ ಫೋನ್ ನಂಬರ್ ಬಂದಿದೆ ಫ್ರೆಂಡ್ಸ್. ಧ್ಯಾನದಲ್ಲಿ ಫೋನ್ ನಂಬರ್ ಬಂದಿದೆ, ಕಂಪ್ಲೀಟ್ ಪೋಸ್ಟಲ್ ಅಡ್ರೆಸ್ ಬಂದಿದೆ ಅವ್ರಿಗೆ. ಸೊ ಅದು ಸಾಧ್ಯ. ಸೊ ಇದು ಫ್ರೆಂಡ್ಸ್ ಧ್ಯಾನದ ಅನುಭವ ಪ್ರತಿಯೊಬ್ಬರಲ್ಲಿ, ನಿಮ್ಮಲ್ಲಿ ಎಷ್ಟೋ ಜನಕ್ಕಾಗಿರುತ್ತೆ. ನಾವು ಅದಕ್ಕೆ ಮಹತ್ವ ಕೊಡ್ತಾ ಹೋದಷ್ಟು ನಮ್ಮ ಎನರ್ಜಿ ಹೈ ಆಗ್ತಾ ಹೋಗುತ್ತೆ. ನಾವು ಇನ್ನೂ ಹೆಚ್ಚು ಹೆಚ್ಚು ಮೆಸೇಜಸ್ ರಿಸೀವ್ ಮಾಡಲಿಕ್ಕೆ ಅರ್ಹತೆಯನ್ನು ಪಡ್ಕೊಳ್ತಾ ಹೋಗ್ತೀವಿ. ಸೊ ಹೀಗೆ ಇನ್ನೂ ನಿಮ್ಮ ಎಕ್ಸ್ಪೀರಿಯನ್ಸ್ನು ಹೆಚ್ಚುತ್ತಾ ಹೋಗ್ಲಿ. ನಾವೆಲ್ಲರೂ, ನಮಗೆ ಬರುವ ಮೆಸೇಜ್ ನಮ್ಮ ಒಬ್ಬರಿಗೆ ಮಾತ್ರ ಇರಲ್ಲ, ಲೋಕ ಕಲ್ಯಾಣಕ್ಕಾಗಿ ನಾನು ಏನು ಮಾಡಬೇಕು, ನನ್ನ ರೋಲ್ ಏನಿದೆ ಅನ್ನೋದಕ್ಕೂ ಯೂನಿವರ್ಸ್ ನಮಗೆ ಮೆಸೇಜಸ್ ಕಳಿಸುತ್ತೆ ಫ್ರೆಂಡ್ಸ್. ಧ್ಯಾನ ಒಂದೇ ಟೆಲಿಫೋನ್ ಕನೆಕ್ಷನ್ ಬಿಟ್ವೀನ್ ಹ್ಯೂಮನ್ಸ್ ಅಂಡ್ ಕಾಸ್ಮಿಕ್ ಎನರ್ಜಿ. ಸೊ ದಯವಿಟ್ಟು ಧ್ಯಾನಕ್ಕೆ ಕೂತ್ಕೊಂಡಾಗ ಪೆನ್ನು ಪೇಪರ್ ಇಟ್ಕೊಳ್ಳಿ. ಪತ್ರಿ ಸರ್ ಹೇಳಿದ ಹಾಗೆ ಧ್ಯಾನದ ಅನುಭವಗಳು ಹೆಚ್ಚಾಗಿದ್ದರೆ ಅದರ ಲಿಸ್ಟ್ ಅನ್ನು ರೆಡಿ ಮಾಡ್ತಾ ಇರಿ. ಬುಕ್ ಪ್ರಿಂಟ್ ಮಾಡಿ ಧ್ಯಾನದ ಅನುಭವಗಳ ಪುಸ್ತಕಗಳು ಬರಬೇಕಾಗಿದೆ ಅಂತ ಹೇಳ್ತಾ ಇವತ್ತಿನ ನನ್ನ 2 ಮಾತುಗಳನ್ನು ಇಲ್ಲಿಗೆ ನಿಲ್ಲಿಸ್ತೇನೆ. ಓವರ್ ಟು ಯು ಸರ್. ಮೇಡಮ್, ಒಂದು 6:40 ವರೆಗಿದೆ ಸಬ್ಜೆಕ್ಟು. ಓಕೆ ಸೊ ಅದೇ ಈ ಅನುಭವಗಳು ಬೇರೆ ಓಕೆ ಏಳು ಓಕೆ ಏಳು ಓಕೆ ಅನುಭವ 7 ಟೈಪ್ ಆಫ್ ಅನುಭವಗಳಿದೆಯಲ್ಲ, ನಮ್ಮ ಧ್ಯಾನದಲ್ಲಿ ಬರುವಂಥದ್ದು. ಸ್ವಲ್ಪ ಅದು ವಿವರಣೆ ಕೊಟ್ಟಿದ್ರೆ ಚೆನ್ನಾಗಿರುತ್ತೆ ಮೇಡಮ್. ಒಂದು 7 ಟೈಪ್ ಆಫ್ ಎಕ್ಸ್ಪೀರಿಯನ್ಸಸ್ ಇನ್ ಮೆಡಿಟೇಷನ್. 6:40 ವರೆಗಿದೆ ನಮ್ಮ ಸಮಯ. ಫೈನ್ ಫೈನ್. ಐ ಥಾಟ್ 10 minutes. ಸೊ ಇಲ್ಲ ಇಲ್ಲ, 6:35 ಪರವಾಗಿಲ್ಲ. 6:35 6:40 ಇಸ್ ಓಕೆ. ಓಕೆ ಸೊ ಸರ್. ತದನಂತರ ನಾನು ಶುರು ಮಾಡ್ತೀನಿ. ಓಕೆ ಫೈನ್ ಸರ್. ಎಸ್. ಸೊ ನೋಡಿ ಫ್ರೆಂಡ್ಸ್, ಇದು ಪರ್ಸನಲ್ ಅನುಭವಗಳು. ಆದರೆ ಧ್ಯಾನದಲ್ಲಿ ಇನ್ನೂ ಎಷ್ಟು ತರದ ಅನುಭವಗಳನ್ನು ನಾವು ಪಡೆಯಬಹುದು. ಧ್ಯಾನ ಅನುಭವದಿಂದ ಇವತ್ತು ಮಾಸ್ಟರ್ಸು ನಮ್ಗೆ ಬೇರೆ ಶಕ್ತಿಗಳ ಜೊತೆಲಿ ಕನೆಕ್ಟ್ ಆಗ್ಲಿಕ್ಕೂ ಆ ಅರ್ಹತೆಯನ್ನು ನಮ್ಗೆ ಪ್ರಸಾದಿಸಿದ್ದಾರೆ. ನಾವು ಬೇರೆ ಎನರ್ಜೀಸ್ ಅನ್ನ, ನಾನು ಫಸ್ಟ್ ನನ್ನ ಧ್ಯಾನದ ಅನುಭವ ಪತ್ರಿ ಸರ್ ಮುಂದೆ ಕೂತ್ಕೊಂಡು ಧ್ಯಾನ ಮಾಡಿದಾಗ ನಾನು ಏಲಿಯನ್ ಶಿಪ್ಸ್ ಮತ್ತೆ ಏಲಿಯನ್ಸ್ ಅನ್ನ ನೋಡಿದೆ, ಡಿಫ್ರೆಂಟ್ ಏಲಿಯನ್ ಶಿಪ್ಸ್ ಅನ್ನು. ಸೊ ಮತ್ತೆ ಪ್ರಶ್ನೆ ಬಂತು, ಯಾಕೆ ನಾವು ಈ ತರ ಕಮ್ಯುನಿಕೇಟ್ ಮಾಡಬೇಕು ಅಂತ. ನಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಪತ್ರಿ ಸರ್ ವಾಸ್ ಈ ನಮ್ಮ ಗ್ಯಾಲಂಟಿಕ್, ಅಂದ್ರೆ ಇಡೀ ಬ್ರಹ್ಮಾಂಡದ ಒಂದು ಮೇಧಾವಿಗಳ ಒಂದು ಗುಂಪಿದೆ, ಅದನ್ನ ಅವರು ಲೀಡ್ ಮಾಡ್ತಾ ಇದ್ರು. ಅಂದ್ರೆ ಆ ಕಮ್ಯುನಿಕೇಶನ್ ಎಷ್ಟು ಸುಲಭ ಮಾಡ್ಕೊಂಡಿದ್ರು ಅವರು, ಅಷ್ಟು ಸುಲಭ ಅನ್ನೋದನ್ನ ತೋರಿಸಿಕೊಟ್ಟಿದ್ರು. ಬೇರೆ ಗ್ರಹಗಳ ವಾಸಿಯ ಜೊತೆಯಲ್ಲೂ ಸಹ ನಾವು ಇವತ್ತು ಕೆಲವು ಮಾಸ್ಟರ್ಸ್ ಇದ್ದಾರೆ, ಅದರಲ್ಲೇ ಅವ್ರ ಸ್ಪೆಷಾಲಿಟಿ ಇದೆ. ಬೇರೆ ಗ್ರಹಗಳ ವಾಸಿಯ ಜೊತೆಲಿ ಕಮ್ಯುನಿಕೇಟ್ ಮಾಡಿ ಅಲ್ಲಿಯ ಮೆಸೇಜಸ್ ಅನ್ನ ತಗೊಳ್ಳೋದು. ಯಾಕೆ ಅಂದ್ರೆ ದೇ ಆರ್ ಹೈಯರ್ ಇಂಟೆಲಿಜೆಂಟ್ ಬೀಯಿಂಗ್ಸ್. ಅವ್ರನ್ನ ನಾವು ಏಲಿಯನ್ಸ್ ಅಂತಾನೂ ಕರಿಬಹುದು. ನಮ್ಮ ಸನಾತನ ಧರ್ಮದಲ್ಲಿ ನಾವು ಅವರನ್ನೇ ದೇವತೆಗಳು ಅಂತ ಕರೆದು ಒಬ್ರೊಬ್ಬರಿಗೆ ಒಂದೊಂದು ಲೋಕಗಳನ್ನ ಹೆಸರಿಟ್ಟು ಅದಕ್ಕೆ ಅಧಿಪತಿಗಳನ್ನ ಮಾಡಿದ್ವಿ. ಸೊ ಈ ತರದ ಒಂದು ಅನುಭವ ಪಡೆದರೆ ಹೇಗೆ ನಾವು, ಯಾಕೆಂದ್ರೆ ಅವರು ಎಷ್ಟೋ ಸರ್ತಿ ಭೂಮಿಯ ಪ್ರಳಯದ ಒಂದು ಅನುಭವಗಳನ್ನ ಅವರು ನೋಡಿದ್ದಾರೆ, ಅನುಭವಿಸಿದ್ದಾರೆ, ಅದರಿಂದ ಹೊರಬರುವುದು ಎಷ್ಟು ಕಷ್ಟ ಅನ್ನೋದು ತಿಳ್ಕೊಂಡಿದ್ದಾರೆ. ಸೊ ದೇ ಆರ್ ಹೆಲ್ಪಿಂಗ್ ಅಸ್. ನಾಲೆಜ್ ಅನ್ನು ಕೊಟ್ಟು ನಮ್ಗೆ ಕಾಪಾಡ್ಕೊಳ್ಳಿ, ನಿಮ್ಮ ಭೂಮಿಯನ್ನು ನೀವೇ ಕಾಪಾಡ್ಕೊಳ್ಬೇಕು ಅನ್ನುವ ಒಂದು ಜ್ಞಾನವನ್ನು ನಮ್ಗೆ ಕೊಡ್ತಾ ಇದ್ದಾರೆ. ಈ ಜ್ಞಾನವನ್ನು ನಾವು ಧ್ಯಾನದಲ್ಲಿ ಪಡೆಯಬಹುದು ಫ್ರೆಂಡ್ಸ್. ಆಲ್ರೆಡಿ ಎಷ್ಟೋ ಮಾಸ್ಟರ್ಸ್ ಇದ್ದಾರೆ. ಕ್ರಾಪ್ ಸರ್ಕಲ್ ಎನರ್ಜಿಯನ್ನು ಹೇಗೆ ಉಪಯೋಗಿಸ್ಬೇಕು, ಹಾಗೇನೆ ಮೊದಲನೇ ಮಾತು ನಮ್ಮ ಪತ್ರಿ ಸರೇ ಇದ್ದಾರೆ, ಪಿರಮಿಡ್ ಎನರ್ಜಿಯನ್ನು ಹೇಗೆ ಬಳಸ್ಕೊಳ್ಬೇಕು ಅಂತ. ಈ ನಾಲೆಜ್ ಎಲ್ಲಿಂದ ಬಂತು? ಧ್ಯಾನಕ್ಕೆ ಹೋದ ಕಾರಣ ನಮ್ಗೆ ಈ ಎಲ್ಲ ನಾಲೆಜ್ ಬಂದಿರೋದು. ಸೊ ನಾನು ಧ್ಯಾನದಲ್ಲಿ ಇನ್ನು ಬಂದಾಗ, ಫಸ್ಟ್ ಟೈಮ್ ಕಡ್ಕಲ್ಗೆ ಹೋದಾಗ ಒಬ್ರು ಮಾಸ್ಟರ್ ಬಂದು ನನ್ನನ್ನು ಕೇಳಿದ್ರು. ಮಕ್ಕಳು ಎಲ್ಲ ಇದು ಪೈಮಾ ಗ್ರೂಪ್ದಲ್ಲಿರೋ ಮಕ್ಕಳು ಬಂದು ನನ್ಗೆ ಕೇಳಿದ್ರು. ಆ ಪ್ರಶ್ನೆಗೆ ಉತ್ತರ ನನ್ನ ಹತ್ರ ಇದೆ ಅಂತ ನನ್ಗೆ ಗೊತ್ತಿದ್ದಿಲ್ಲ. ಅವ್ರು ಕೇಳಿದ್ರು, ಮೇಡಮ್ ಪತ್ರಿ ಸರ್ಗೂ ಮತ್ತೆ ಪಿರಮಿಡ್ಗೂ ಏನು ಸಂಬಂಧ ಅಂತ, ಯಾಕೆ ಅವರೇ ಇದನ್ನ ಕಂಡು ಹಿಡಿದ್ರು? ನನ್ಗೆ ತುಂಬಾ ವಿಶೇಷ ಅನ್ಸಿತು ಈ ಪ್ರಶ್ನೆ. ಹೌದಲ್ವಾ, ನಮ್ಗೆ ಬಂದಿಲ್ಲ ಈ ವಿಷಯ, ಬಟ್ ನನ್ನ ಹತ್ರ ಉತ್ತರ ಇಲ್ವಲ್ಲ, ನಾನು ಯಾವತ್ತೂ ಓದಿಲ್ಲ ಕೇಳಿಲ್ಲ ಅಂತ ಹೇಳಿದೆ. ಇಲ್ಲ ಮೇಡಮ್, ನಾವು ಯಾರೋ ಮಾಸ್ಟರ್ ಹತ್ರ ಹೋಗಿದ್ವಿ, ಅವ್ರು ಹೇಳಿದ್ರು ಸರೋಜಾ ಮ್ಯಾಮ್ ಹೋಗಿ ಕೇಳಿ ಹೇಳ್ತಾರೆ.
ನನ್ಗೆ ಸರಿ ಹಾಗಾದ್ರೆ ಕೂತ್ಕೊಳ್ಳಿ ಮಾತಾಡೋಣ ಅಂತ ಮಾತ್ ನೋಡಿ ಟೀ ಕುಡ್ಕೊಂಡು ಮಾತಾಡ್ತಾ ಇದೀವಿ. ನನ್ಗೆ ಗೊತ್ತಿಲ್ದ ಹಾಗೇನೆ ಆನ್ಸರ್ ಹೇಳ್ತಾ ಹೋಗ್ಬಿಟ್ಟೆ. ಏನು ಅಂದ್ರೆ ನಮ್ಮ ಪತ್ರಿ ಸರೇ ಆ ಮಾಸ್ಟರು ಯಾರು ಆ ಪಿರಮಿಡ್ ಅನ್ನು ಕಟ್ಟಿದ್ದಾರೆ ಆಗಿನ ಜನ್ಮದಲ್ಲಿ ಅವರೇ ಆ ರಾಜ ಆಗಿದ್ರು. ಅವರು ಆಗ ಒಂದು ಹೈಯರ್ ಎನರ್ಜೀಸ್ ಜೊತೆಲಿ ಕನೆಕ್ಟ್ ಆಗಿ ಅಲ್ಲಿಯ ನಾಲೆಜ್ ತಗೊಂಡು ಪಿರಮಿಡ್ಸ್ ಗಳನ್ನ ಕಟ್ಟಿದ್ರು. ಆದರೆ ಪ್ರಜೆಗಳು ಇನ್ನೂ ಇದಕ್ಕೆ ರೆಡಿ ಆಗಿದ್ದಿಲ್ಲ. ಏನಂದ್ರೆ ಆ ಜ್ಞಾನವನ್ನು ಪಡೆಯುವುದಕ್ಕೆ ಇನ್ನೂ ತಯಾರಾಗಿದ್ದಿಲ್ಲ. ಸೊ ಹೀಗಾಗಿ ಆ ಪಿರಮಿಡ್ ಪ್ರಯೋಗ ಬಂದು ಧ್ಯಾನಕ್ಕೆ ಬಳಸದೆ ಬೇರೆ ರೀತಿಯಿಂದ ಬಳಸ್ಕೊಂಡ್ರು. ಅದಾದ ಮೇಲೆ ಮತ್ತೆ ಯಾವತ್ತೂ ಯಾರು ಬಂದು ಅದಕ್ಕೆ ಅಷ್ಟೊಂದು ಆದ್ಯತೆ ಕೊಡದೆ ಪಿರಮಿಡ್ಗಳ ಬಳಕೆ ಆಗ್ಲಿಲ್ಲ. ಮತ್ತೆ ಆ ರಾಜ ಮತ್ತೆ ಹುಟ್ಟಿ ಬಂದಿದ್ದಾರೆ. ಇವತ್ತಿನ ಈ ಸಮಯದಲ್ಲಿ ಪತ್ರಿಸರಾಗಿ ಬಂದು ವಿಶ್ವಕ್ಕೆ ಅದರ ಒಂದು ಮಹತ್ವವನ್ನು ಅವರು ಆಗ ತಿಳ್ಕೊಂಡಿರುವ ಉಪಯೋಗಗಳನ್ನ ಈಗ ಮತ್ತೆ ಎಕ್ಸ್ಪೆರಿಮೆಂಟ್ ಮಾಡಿ ನಮ್ಮೆಲ್ಲರಿಗೂ ತಿಳಿಸಿದ್ದಾರೆ ಅನ್ನುವ ಒಂದು ಉತ್ತರ ಧ್ಯಾನದಿಂದ ಸಿಕ್ಕಿತು. ನೋಡಿ ಎಷ್ಟೋ ವಿಷಯ ಯಾವ ಪುಸ್ತಕದಲ್ಲಿ ಇಲ್ಲ, ಅದೆಲ್ಲ ನಮ್ಮ ಧ್ಯಾನಿಗಳಿಗೆ ತಿಳಿದು ಬರುತ್ತಾ ಇದೆ. ಕ್ರಾಪ್ ಸರ್ಕಲ್ಸ್ ನೀವೆಲ್ಲ ನೋಡಿರಬಹುದು. ನಾನು ತುಂಬಾ ಮೂವೀಸ್, ಇಂಗ್ಲಿಷ್ ಮೂವೀಸ್ ಅಲ್ಲಿ ತುಂಬಾನೇ ಕ್ರಾಪ್ ಸರ್ಕಲ್ಸ್ ವಿಷಯವನ್ನು ಚರ್ಚೆ ಮಾಡಿ ಆಗುತ್ತೆ. ನಾಸಾ ಅವರು ಅದ್ರ ಮೇಲೆ ಎಷ್ಟು ರಿಸರ್ಚ್ ಮಾಡ್ತಾ ಇದ್ದಾರೆ. ಆದರೆ ಇವತ್ತು ಧ್ಯಾನಕ್ಕೆ ಕೂತ್ಕೊಂಡಾಗ ಮಹಾ ಅವತಾರ್ ಬಾಬಾಜಿ ನಮ್ಗೆ ಡೈರೆಕ್ಷನ್ ಕೊಟ್ಟು ನಮ್ಗೆ ಆ ನಾಲೆಜ್ ಟ್ರಾನ್ಸ್ಫರ್ ಮಾಡ್ತಾರೆ. ಏನು ಅಂದ್ರೆ ಯಾವ ಕ್ರಾಪ್ ಸರ್ಕಲ್ ಯಾವ ಕಾರಣಕ್ಕೆ ನಾವು ಬಳಸಬಹುದು, ಇದರ ಉಪಯೋಗ ನಾವು ಹೇಗ್ ಮಾಡಬಹುದು ಅಂತ. ಸೊ ಧ್ಯಾನದಲ್ಲಿ ಕೂತ್ಕೊಂಡು ನೀವು ಆ ಕ್ರಾಪ್ ಸರ್ಕಲ್ ಎನರ್ಜಿಗೂ ನೀವು ಕನೆಕ್ಟ್ ಆಗಬಹುದು. ಅಂತಹ ಒಂದು ಸುಲಭೋಪಾಯ ನಮ್ಗೆ ಸಿಕ್ಕಿರುವುದು ಈ ಮೆಡಿಟೇಷನ್. ಹಾಗೇನೆ ಎಷ್ಟೋ ರೋಗಗಳಿಗೆ ಯಾವ ರೀತಿಯ ಔಷಧಿಯನ್ನು ಕೊಡಬೇಕು ಅದರ ಉತ್ತರನೂ ನಮ್ಗೆ ಧ್ಯಾನದಿಂದ ಸಿಗ್ತಾ ಇದೆ. ಮೊದಲಿಗೆ ಈ ಧ್ಯಾನ ಅನ್ನುವುದು ಬರೀ ಮಹರ್ಷಿಗಳು ತುಂಬಾ ಸಾಧನೆ ಮಾಡಿದ ಮೇಲೆ ಆಗ ಅವರು ಈ ತರ ಎನರ್ಜಿಗೆ ಕನೆಕ್ಟ್ ಆಗ್ತಾ ಇದ್ರು ಫ್ರೆಂಡ್ಸ್. ಇವತ್ತಿನ ನಮ್ಮ ಈಗಿನ ಕಾಲದಲ್ಲಿ ನಾವು 21st ಸೆಂಚುರಿಯಲ್ಲಿ ನಾವು ಎಷ್ಟು ಲಕ್ಕಿ ಆಗಿದ್ದೀವಿ ಗೊತ್ತಾ? ಯಾವ ಹಿಮಾಲಯದಲ್ಲಿ ಹೋಗಿ ನಾವು ಸಾಧನೆಯನ್ನು ಮಾಡಬೇಕಾದ ಅವಶ್ಯಕತೆ ಇಲ್ಲ. ಸಂಸಾರದಲ್ಲಿ ಇದ್ಕೊಂಡೆ ಎಲ್ಲಾ ರೀತಿಯ ಸುಖಗಳನ್ನು ಪಡೆಯುತ್ತಾ ನಾವು ಬುದ್ಧಂತರ ಕಾಡಲ್ಲಿ ಹೋಗ್ಲಿಲ್ಲ. ಬುದ್ಧ ಜನಿಸಿದ್ದು ರಾಜತನ ಒಂದು ಕಂಪ್ಲೀಟ್ ಅಂದ್ರೆ ಹೈಯೆಸ್ಟ್ ಫಾರ್ಮ್ ಆಫ್ ಸುಖದಲ್ಲಿ ಜನನ ಆದರೂ ಸಹ ಎಲ್ಲವನ್ನು ತ್ಯಾಗ ಮಾಡಿ ಅವರು ಶರೀರಕ್ಕೆ ಕಷ್ಟ ಕೊಟ್ಟು ಆಗ ಅವರು ಧ್ಯಾನ ಅನುಭವವನ್ನು ಪಡೆದರು. ಆದರೆ ನಾವು ಇವತ್ತು ನಮ್ಮ ಮನೆಯಲ್ಲಿ ಸೋಫಾ ಮೇಲೆ ಕೂತ್ಕೊಂಡು ಆ ಧ್ಯಾನ ಅನುಭವ ಪಡಿತಾ ಇದ್ದೀವಿ, ಬುದ್ಧರಾಗ್ತಾ ಇದೀವಿ. ಪತ್ರಿ ಸರ್ ಹೇಳಿದ್ರು ನೀವೆಲ್ಲರೂ ಬುದ್ಧನೇ, ನಿಮ್ಗೆ ಅದು ಗೊತ್ತಿಲ್ಲ, ನೆನಪಿಲ್ಲ ಅಷ್ಟೇ. ನೆನಪಿಸ್ಕೊಳ್ಳಿಕ್ಕೆ ನಾವು ಧ್ಯಾನಕ್ಕೆ ಕೂತ್ಕೊಳ್ತಾ ಇದ್ದೀವಿ. ಬುದ್ಧ ಆಗ್ಲಿಕ್ಕೆ ಬೇಕಾಗಿರುವ ಒಂದೇ ಸ್ಟೆಪ್ ಅಷ್ಟು ಹತ್ತಿರದಲ್ಲಿದ್ದೀವಿ. ಸೊ ಈ ಜ್ಞಾನ ಎಲ್ಲಿಂದ ಬಂತು ನಮ್ಗೆ? ಯಾಕೆಂದ್ರೆ ನಾವು ಪ್ರೀವಿಯಸ್ ಜನ್ಮದಲ್ಲಿ ಈ ಜ್ಞಾನವನ್ನು ಪಡೆದಿದ್ದೇವೆ. ಆ ಸಮಯದಲ್ಲಿ ಸಾಧನೆಗಳನ್ನು ನಾವು ಮಾಡಿ ಬಂದಿದ್ದೇವೆ. ನಮ್ಮಲ್ಲಿರುವ ಈ ವೇದಗಳು, ಶಾಸ್ತ್ರಗಳು ಇದೆಲ್ಲ ಸಿಕ್ಕಿದ್ದು ಸಹ ನಮ್ಗೆ ಧ್ಯಾನದಿಂದಾನೆ. ಆಗಿನ ಸಮಯದಲ್ಲಿ ಋಷಿ ಮುನಿಗಳು ಧ್ಯಾನದಲ್ಲಿ ಕೂತ್ಕೊಂಡು ಆ ಎನರ್ಜಿಗೆ ಕನೆಕ್ಟ್ ಆಗಿ, ಆ ವಿಶ್ವ ಎನರ್ಜಿಯಿಂದ ಕನೆಕ್ಟ್ ಆಗಿ ಅಲ್ಲಿದೆಲ್ಲ ವಿಷಯಗಳನ್ನ ತಿಳ್ಕೊಂಡು ನಮ್ಗೆ ವೇದ ಮತ್ತೆ ಶಾಸ್ತ್ರಗಳ ರೂಪದಲ್ಲಿ ನಮ್ಗೆ ಕೊಟ್ಟು ಹೋಗಿದ್ದಾರೆ. ಇವತ್ತಿಗೂ ನಾವು ಕಂಪ್ಲೀಟ್ಲಿ ವೇದಾಸ್ ಏನಿದೆಯೋ ತಿಳ್ಕೊಳಕ್ಕಾಗಿಲ್ಲ. ಅಷ್ಟೊಂದು ಜ್ಞಾನ ಭಂಡಾರವನ್ನು ಧ್ಯಾನದ ಮೂಲಕ ಪಡೆದಿದ್ದಾರೆ. ಸೊ ಧ್ಯಾನದಲ್ಲಿ ಬರೀ ನಾವು ಪಾಸ್ಟ್ ಅನ್ನೇ ನೋಡ್ಬೇಕು ಅಂತ ಇಲ್ಲ. ಇವತ್ತು ಆಸ್ ಅ ಬಿಸ್ನೆಸ್ ಮ್ಯಾನ್, ಆಸ್ ಅ ಸ್ಟೂಡೆಂಟ್ ಸಹ ನಾವು ಧ್ಯಾನದ ಪ್ರಯೋಗವನ್ನು ಮಾಡಬಹುದು. ಬಿ ಅ ಸೈಂಟಿಸ್ಟ್. ಪತ್ರಿ ಸರ್ ಹೇಳಿದ ಹಾಗೆ ನಾವೆಲ್ಲ ಸ್ಪಿರಿಚುವಲ್ ಸೈಂಟಿಸ್ಟ್ ಆಗಿ ಇವತ್ತಿನ ಪ್ರಯೋಗ ಏನು, ಎಲ್ಲಿ ನಾನು ಉಪಯೋಗ ಮಾಡ್ಕೊಳ್ಬೇಕು, ಎಲ್ಲಿ ಹೇಗೆ ಪ್ರಯೋಗ ಮಾಡಬೇಕು ಅಂತ ತಿಳ್ಕೊಳ್ಳೋಣ. ಧ್ಯಾನವನ್ನು ಮಾಡುವುದರಿಂದ ನಮ್ಮ ಫಿಸಿಕಲ್ ಬಾಡಿಯಲ್ಲಿ ಚೇಂಜಸ್ ಅಂತೂ ಆಗೇ ಆಗತ್ತೆ. ಇವತ್ತು ನೀವು ನೋಡ್ಬೋದು 4 ಗಂಟೆಗೆನೆ ಎದ್ದು ನಾವು ರೆಡಿಯಾಗಿ ಧ್ಯಾನಕ್ಕೆ ಅಟೆಂಡ್ ಆಗ್ತಾ ಇದ್ದೀವಿ. ಇದಕ್ಕೂ ಮುಂಚೆ ನಮ್ಮಿಂದ ಆಗ್ತಾ ಇತ್ತಾ ಈ ತರ? ಯಾವುದೇ ಕೆಲಸ ಬೆಳಿಗ್ಗೆ 4 ಗಂಟೆಗೆ ಎದ್ದು ಮಾಡೋಣ ಅಂದ್ರೆ ಎಲ್ರಿಗೂ ಗೊತ್ತು ಇದು ಒಳ್ಳೇದು ಅಂತ, ಆದ್ರೆ ಮಾಡ್ಲಿಕ್ಕೆ ಆಗ್ತಾ ಇದ್ದಿಲ್ಲ.
ಆದ್ರೆ ನಮ್ಮಲ್ಲಿ ಇವಾಗ ಹೊಸ ಚೈತನ್ಯ ಬಂದಿರೋದು ಎಲ್ಲಿಂದ ಅಂದ್ರೆ ಧ್ಯಾನ ಮಾಡ್ತಾ 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 ಬಂದಿರುವ ಚೈತನ್ಯ ಇದು. ಈ ಚೈತನ್ಯದಿಂದ ನಾವು ನಮ್ಮ ಜೀವನದಲ್ಲಿ ಅಬಂಡನ್ಸ್ ಅನ್ನು ಕಾಣಬಹುದು. ಇದು ಶರೀರದ ಮೇಲೆ, ಈ ಫಿಸಿಕಲ್ ಬಾಡಿ ಮೇಲೆ ಅಲ್ಲದೆ ನಮ್ಮ ಯೋಚನಾ ಶಕ್ತಿ ಅಂದ್ರೆ ಮೆಂಟಲ್ ಬಾಡಿಯ ಮೇಲೆ ಸಹ, ಬಿಕಾಸ್ ಯೋಚನೆಯೇ ನಮಗೆ ಶರೀರ ರೂಪದಲ್ಲಿ ನಾವು ಉಪಯೋಗ ಮಾಡ್ಕೊಳ್ಳೋದು. ಫಸ್ಟ್ ಅದು ಥಾಟ್ ಪ್ರಾಸೆಸ್ ಆಗಿರುತ್ತೆ, ಆಮೇಲಿಂದ ಆಕ್ಷನ್ಗೆ ಬರೋದು. ಸೊ ನಮ್ಮ ಥಾಟ್ ಪ್ರಾಸೆಸ್ ಅನ್ನೇ ಚೇಂಜ್ ಮಾಡುವ ಶಕ್ತಿ ಧ್ಯಾನಕ್ಕೆ ಇದೆ. ಯಾವಾಗ ನಾವು ಥಾಟ್ ಪ್ರಾಸೆಸ್ ಅನ್ನ ಚೇಂಜ್ ಮಾಡ್ಕೊಳ್ತೀವೋ ನಾವು ಎಷ್ಟೊಂದು ಮ್ಯಾನಿಫೆಸ್ಟೇಷನ್ಸ್ ಮಾಡ್ಲಿಕ್ಕೆ ತುಂಬಾನೇ ಸುಲಭವಾಗ್ಬಿಡುತ್ತೆ. ಮ್ಯಾನಿಫೆಸ್ಟೇಷನ್ ಅಂದ್ರೆ ನನಗೆ ಅದ್ರದ್ದು ಕನ್ನಡ ಪದ ಗೊತ್ತಿಲ್ಲ. ಸೊ ಮ್ಯಾನಿಫೆಸ್ಟ್ ಅಂದ್ರೆ ನಾವು ಏನನ್ನು ಬಯಸುತ್ತೇವೋ ಅದನ್ನ ನಾವು ಪಡೀಲಿಕ್ಕೆ ಸಾಧ್ಯ. ಸೊ ಧ್ಯಾನವನ್ನು ವಯಸ್ಸಾದವರು, ಏನು ಕೆಲಸ ಇಲ್ಲದವರು ಮಾಡುವುದು ಅಲ್ಲ. ಧ್ಯಾನ ಅನ್ನುವುದು ಇವತ್ತು ಎಲ್ಲ ಫೀಲ್ಡ್ ಅಲ್ಲಿ ಹೇಳ್ಕೊಡ್ತಾ ಇದ್ದಾರೆ. ಒಂದು ಪರ್ಸನಾಲಿಟಿ ಡೆವಲಪ್ಮೆಂಟ್ ಕ್ಲಾಸಸ್ಲಿಂದ ಹಿಡಿದು ಹೌ ಟು ಅರ್ನ್ ಮನಿ ಅಂತ ನೀವು ಯಾವುದೇ ಒಂದು ಕ್ಲಾಸಸ್ ಅಟೆಂಡ್ ಆಗಿ ಎಲ್ಲಕ್ಕೂ ಬುನಾದಿ ಏನು ಅಂದ್ರೆ ಧ್ಯಾನ. ಯಾಕೆ ಅಂದ್ರೆ ಧ್ಯಾನದಿಂದ ಜ್ಞಾನ ಬರುತ್ತೆ. ಜ್ಞಾನ ಅಂದ್ರೆ ಏನು? ಜ್ಞಾನ ಪಡೆದರೆ ಯಾವುದನ್ನು ಹೇಗೆ ಮಾಡ್ಬೇಕು ಅನ್ನುವ ಒಂದು ಹೈಯರ್ ನಾಲೆಜ್ ನಮ್ಗೆ ಸಿಕ್ಕುತ್ತೆ. ಸೊ ದುಡ್ಡು ಗಳಿಸ್ಬೇಕಾ, ದುಡ್ಡು ಉಳಿಸ್ಬೇಕಾ, ಮನೆ ಕಟ್ಬೇಕಾ, ಮದ್ವೆ ಮಾಡ್ಬೇಕಾ, ರೋಗ ಮುಕ್ತರಾಗಬೇಕಾ, ಸಂಬಂಧಗಳನ್ನು ಸರಿ ಮಾಡ್ಕೊಳ್ಬೇಕಾ, ಎಲ್ಲದಕ್ಕೂ ಧ್ಯಾನವನ್ನು ನಾವು ಬಳಸಬಹುದು ಫ್ರೆಂಡ್ಸ್. ವಿಶ್ವಾಸ ಇಲ್ಲ ಅಂದ್ರೂ ಪ್ರಯೋಗ ಅಂತ ಮಾಡಿ ನೋಡಿ. ಪ್ರಯೋಗ ಮಾಡಿ ನೋಡಿ, ನಿಮ್ಮ ಧ್ಯಾನದ ಅನುಭವ ಏನು ಅಂತ ಹಂಚ್ಕೊಳ್ತಾ ಹೋಗಿ. ಯಾವಾಗ ನಾವು ಇದನ್ನ ಮಾತಾಡ್ತೇವೋ ಅಂದ್ರೆ ಈ ವಿಷಯವಾಗಿ ಚರ್ಚೆ ಮಾಡ್ತೇವೋ ಅದರ ಒಂದು ಎನರ್ಜಿ ಹೈ ಆಗತ್ತೆ. ಯಾಕೆ ಗೊತ್ತಾ? ದೆನ್ ಅನ್ನೋಯಿಂಗ್ಲಿ ಸಬ್ಕಾನ್ಶಿಯಸ್ ಮೈಂಡ್ ಅಲ್ಲಿ ನಿಮ್ಗೆ ಕಾನ್ಫಿಡೆನ್ಸ್ ಹೆಚ್ಚಾಗ್ತಾ ಹೋಗುತ್ತೆ. ಈ ಒಂದು ಕಾನ್ಫಿಡೆನ್ಸ್ ಅಂದ್ರೆ ಇನ್ನು ನಿಮ್ಗೆ ಶಕ್ತಿ. ಯಾವಾಗ ನಿಮ್ಮಲ್ಲಿ ಆ ಕಾನ್ಫಿಡೆನ್ಸ್ ಹೆಚ್ಚಾಗುತ್ತೋ ದೆನ್ ಯು ಸ್ಟಾರ್ಟ್ ಬಿಲೀವಿಂಗ್. ಬಿಲೀವಿಂಗ್ ಅಂದ್ರೆ ವಿಶ್ವಾಸ ಹೆಚ್ಚಾಗ್ತಾ ಹೋಗುತ್ತೆ. ವಿಶ್ವಾಸ ಹೆಚ್ಚಾಯ್ತು ಅಂದ್ರೆ ಫೇತ್ ಆಗ್ಬಿಡುತ್ತೆ. ಅದು ನಂಬಿಕೆ, ಇದು ಮಾಡಿದ್ರೆ ಖಂಡಿತ ನನ್ನಲ್ಲಿ ಈ ಬದಲಾವಣೆ ಬರುತ್ತೆ ಅಂತ. ಸೊ ವಿಶ್ವಾಸದಿಂದ ನಾವು ನಂಬಿಕೆಗೆ ಹೋಗ್ಬಿಡ್ತೇವೆ. ಯಾವಾಗ ನಾವು ನಂಬಿಕೆಯಿಂದ ಮಾಡ್ಲಿಕ್ಕೆ ಶುರು ಮಾಡ್ತೇವೋ ಆಗ ಯಾವ ಶಕ್ತಿಯೂ ಅದನ್ನು ತಡೀಲಿಕ್ಕೆ ಆಗಲ್ಲ ಫ್ರೆಂಡ್ಸ್. ಖಂಡಿತವಾಗ್ಲೂ ಚೇಂಜಸ್ ಆಗತ್ತೆ. ಸೊ ನಮ್ಮ ಈ ಜೀವನ ಶೈಲಿಯಲ್ಲಿ ಬದಲಾವಣೆ ಅಷ್ಟೇ ಅಲ್ಲ, ನಮ್ಮ ದೇಶಕ್ಕಾಗಿ ಆಮೇಲೆ ನಮ್ಮ ಇಡೀ ಸೃಷ್ಟಿಗಾಗಿ ನಾವು ಎಷ್ಟೋ ಬದಲಾವಣೆಗಳನ್ನು ಮಾಡ್ತೇವೆ. ಇದು ನಮ್ಮ ಕರ್ತವ್ಯವೂ ಹೌದು. ಪ್ರಾಣಿಗಳು ಮಾಡ್ಲಿಕ್ಕಾಗಲ್ಲ ಈ ಕೆಲಸ, ನಾವು ಮನುಷ್ಯರೇ ಮಾಡಬಹುದು. ಇದು ನಮ್ಮ ಹೊಣೆಗಾರಿಕೆ ಆಗಿದೆ, ನಮ್ಮ ಜವಾಬ್ದಾರಿಯೂ ಆಗಿದೆ. ಸೊ ಹೀಗಾಗಿ ಧ್ಯಾನಕ್ಕೆ ನಾನು ಬರಬೇಕು ಅಂತ ಇದ್ದರೆ ಇದು ನನ್ನ ಒಬ್ಬಳಿಗಾಗಿ ನಾನು ಬರ್ತಾ ಇಲ್ಲ ಅನ್ನೋದು ನಮ್ಮ ಅರಿವಿನಲ್ಲಿ ಇರಬೇಕು ಫ್ರೆಂಡ್ಸ್. ನನ್ನ ಒಂದು ಕಷ್ಟಕ್ಕೆ ನಾನು ಧ್ಯಾನ ಮಾಡ್ತಾ ಇದ್ದೀನಿ, ಇದಾಯ್ತು ಅಂದ್ರೆ ಆಯ್ತು, ನಾನು ಬೇರೆ ಏನು ಯೋಚನೆ ಮಾಡಲ್ಲ ಅನ್ನುವ ಒಂದು ವಿಚಾರಧಾರೆಯನ್ನು ಬಿಟ್ಟು ನನ್ನ ಧ್ಯಾನ ಶಕ್ತಿಯಿಂದ ನಾನು ಯಾವ ರೀತಿ ಲೋಕ ಕಲ್ಯಾಣಕ್ಕೆ ಇದನ್ನ ಬಳಸಬಹುದು ಅನ್ನುವ ಒಂದು ವಿಚಾರ ಇಟ್ಟರೆ ಸಾಕು. ಅದು ನೀವು ಯೂನಿವರ್ಸ್ಗೆ ಮೆಸೇಜ್ ಕೊಟ್ಟ ಹಾಗಾಗತ್ತೆ ದಟ್ ಐ ಆಮ್ ರೆಡಿ ಟು ಸರ್ವ್. ಯಾವಾಗ ನಾನು ರೆಡಿ ಅಂತ ನಾನು ಕಮಿಟ್ ಆಗ್ತೇನೋ ಯೂನಿವರ್ಸ್ ಅದನ್ನ ನಮ್ಮನ್ನ ಬಳಸ್ಕೊಳ್ಳುತ್ತೆ. ಅವಾಗ ನಮ್ಮ ಅವಶ್ಯಕತೆ ಅದಕ್ಕಿದೆ ಅಂತ ಹೇಳ್ತಾ ಇವತ್ತಿನ ಈ ಸೆಷನ್ ಅನ್ನು ಇಲ್ಲಿಗೆ ಮುಕ್ತಾಯಗೊಳಿಸೋಣ. ಓವರ್ ಟು ಯು ಸರ್. ಸರ್ ಹೇಳುವ ವಿಷಯಗಳನ್ನ ಇವತ್ತು ಬುಕ್ ಪೆನ್ ಇಟ್ಕೊಂಡು ಬರೀಲಿಕ್ಕೆ ಕೂತ್ಕೊಳ್ಳೋಣ ಫ್ರೆಂಡ್ಸ್. ತುಂಬಾ ವಿಶೇಷವಾದ ಮಾಹಿತಿಗಳನ್ನ ಸರ್ ನಮ್ಗೆ ಕೊಡ್ತಾ ಇದ್ದಾರೆ. ಸೊ ಥ್ಯಾಂಕ್ ಯು ವೆರಿ ಮಚ್ ನನಗೆ ಈ ಅವಕಾಶವನ್ನು ಕೊಟ್ಟು. ಎಸ್ ಮೇಡಮ್, ಥ್ಯಾಂಕ್ ಯು ಸೊ ಮಚ್.